ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟಿನ ಪಾರ್ಟ್ 4 ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಸೆಕ್ಟಾರ್ 3 ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ನ ಕೊಡ್ತೀನಿ. ಸೊ ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋಸ್ಗಳಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ವೀಕ್ಷಕರಿಂದ. ಒಂದು ಭಾಳಷ್ಟು ಜನ ಫೋನ್ ಮಾಡಿದ್ದಾರೆ ಮತ್ತು ಮೆಸೇಜಸ್ಸು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ನಮಗೆ ಹಲವಾರು ಕಾಮನ್ ಕ್ವೆಶನ್ಸ್ ಬರ್ತಾ ಇದೆ. ಸೊ ಇದ್ರ ಬಗ್ಗೆನೂ ಕ್ವೆಶನ್ಸ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆನೂ ಡೀಟೇಲ್ ವಿಡಿಯೋ ಒಂದು ಸಪ್ರೇಟಾಗಿ ಮಾಡ್ತೀನಿ. ಸೊ ಬನ್ನಿ ಇವತ್ತು ಸೆಕ್ಟಾರ್ 3 ಬಗ್ಗೆ ಏನೇನು ಡೀಟೇಲ್ಸ್ ಇದೆ ನೋಡೋಣ. ಸೊ ಹಾಗೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಏನು ಸಿಗ್ತಾ ಇದೆ ಮತ್ತು ಏನೇನು ರೋಡ್ ಕನೆಕ್ಟಿವಿಟಿ ಇದೆ, ಸೊ ಜೊತೆಗೆ ಏನೇನು ಡೈಮೆನ್ಷನ್ ಸೈಟ್ಸ್ ಬರುತ್ತೆ ಅಂತಲೂ ಕೂಡ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಶಿವರಾಮ್ ಕಾರಂತ್ BDA ಲೇಔಟಿನ ಸೆಕ್ಟಾರ್ 3 ಲೇಔಟ್ ಮ್ಯಾಪ್. ಸೊ ಈ ಸೆಕ್ಟಾರ್ 3 ಲೇಔಟ್ನಲ್ಲಿ 3 ವಿಲೇಜಸ್ ಕವರ್ ಆಗಿದೆ. ಇದರಲ್ಲಿ ವೀರಸಾಗರ ಒಂದು ವಿಲೇಜು, ಚಾಮರಾಜಪುರ ಒಂದು ವಿಲೇಜು ಮತ್ತು ದೊಡ್ಡಬೆಟ್ಟಳ್ಳಿ ಒಂದು ವಿಲೇಜು. ಸೊ ಈ ಸೆಕ್ಟರ್ನಲ್ಲಿ ನಿಮಗೆ ಎಲ್ಲ ಡೈಮೆನ್ಷನ್ದು ಸೈಟ್ಸ್ ಬರ್ತಾ ಇದೆ. 2030, 3040, 3050, 4060 ಮತ್ತು 5080 ಸೈಟ್ಸು ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಜೊತೆಗೆ ಈ ಸೆಕ್ಟಾರ್ 3ನಲ್ಲಿ ಮೇಜರ್ ಆಗಿ ಪ್ರಪೋಸ್ಡ್ RGHCL ಅಂತ ಅಂದರೆ ರಾಜೀವ್ ಗಾಂಧಿ ಹೌಸ್ ಕಾರ್ಪೊರೇಷನ್ಗೆ ಮೀಸಲಾಗಿದೆ ಜಾಗ, ಅಂದರೆ ಹೈ ರೈಸ್ಡ್ ಅಪಾರ್ಟ್ಮೆಂಟ್ಸ್ ಬರುತ್ತೆ. ಜೊತೆಗೆ ಈ ಸೆಕ್ಟಾರ್ 3ನಲ್ಲಿ 100 ಫೀಟ್ ಮೇಜರ್ ಕನೆಕ್ಟಿವಿಟಿ ರೋಡ್ ಒಂದಿದೆ. ಸೊ ಜೊತೆಗೆ 18 ಮೀಟರ್ಸ್ ಅಂತ ಅಂದರೆ 60 ಫೀಟ್ ಮೇನ್ ರೋಡ್ ಕನೆಕ್ಟಿವಿಟಿ ಕೂಡ ಇದೆ. ಸೊ ಇದರ ಮೇಲ್ಭಾಗದಲ್ಲಿ ಸೆಕ್ಟಾರ್ 2 ಬರುತ್ತೆ. ಸೊ ಇದ್ರದ್ದು ಸೆಕ್ಟಾರ್ 4 ಕಂಟಿನ್ಯೂಷನ್ ಬಂದು ಈ ಕಡೆ ಕಂಟಿನ್ಯೂಷನ್ ಆಗುತ್ತೆ. ಸೊ ಈ ಸೆಕ್ಟಾರ್ ಸುತ್ತಮುತ್ತ ಏನು ಡೆವಲಪ್ಮೆಂಟ್ಸ್ ಆಲ್ರೆಡಿ ಇದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅಂತ ಹೇಳೋದಾದ್ರೆ, ಸೊ ನಿಮಗೆ ಇಲ್ಲೇ ಹತ್ತಿರದಲ್ಲೇ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಾರಾಯಣ ಟೆಕ್ನೋ ಸ್ಕೂಲು ಕೂಡ ಹತ್ತಿರದಲ್ಲೇ ಬರುತ್ತೆ. ಮತ್ತು ಈ ಸರೌಂಡಿಂಗ್ನಲ್ಲಿ ನಿಮಗೆ ಅಟ್ಟೂರ್ ಲೇಔಟು, ವಿದ್ಯಾರಣ್ಯಪುರ ಮತ್ತು GKVK ಕೂಡ ತುಂಬಾ ಹತ್ತಿರ ಆಗುತ್ತೆ. ಸೊ ಈ ಸೆಕ್ಟಾರಿಂದ ಹಾರ್ಡ್ಲಿ ನಿಮ್ಗೆ 5ರಿಂದ 6 ಕಿಲೋಮೀಟರ್ಗೆ ಮಾಲ್ ಆಫ್ ಏಷ್ಯಾನು ಕೂಡ ಸಿಗುತ್ತೆ. ಸೊ ಇದಾಗಿತ್ತು ಸೆಕ್ಟಾರ್ 3ನ ಬ್ರೀಫ್ ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್ ನಾನು ಈ ಸೆಕ್ಟಾರ್ 3ನಲ್ಲಿ ಯಾವ ಡೈಮೆನ್ಷನ್ ಸೈಟ್ಸು, ಎಷ್ಟು ನಂಬರ್ ಆಫ್ ಪ್ಲಾಟ್ಸ್ ಬರುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಸೆಕ್ಟಾರ್ 3ದು ರೆಸಿಡೆನ್ಷಿಯಲ್ ಪ್ಲಾಟ್ ಅಬ್ಸ್ಟ್ರಾಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 6 into 9 ಮೀಟರ್ ಡೈಮೆನ್ಷನ್ ಅಂತ ಅಂದರೆ 2030 ಡೈಮೆನ್ಷನ್ ಸೈಟ್ ಟೋಟಲ್ 493 ಸೈಟ್ ಬರ್ತಾ ಇದೆ. 9 into 12 ಮೀಟರ್ಸ್ ಅಂತ ಅಂದರೆ 3040 ಡೈಮೆನ್ಷನ್ ಸೈಟ್ ಟೋಟಲ್ 1619 ಸೈಟ್ ಬರ್ತಾ ಇದೆ. 9 into 15 ಮೀಟರ್ಸ್ ಅಂತ ಅಂದರೆ 3050 ಡೈಮೆನ್ಷನ್ ಸೈಟ್ ಟೋಟಲ್ 763 ಸೈಟ್ ಬರ್ತಾ ಇದೆ. 12 into 18 ಮೀಟರ್ಸ್ ಅಂತ ಅಂದರೆ 6040 ಡೈಮೆನ್ಷನ್ ಸೈಟ್ ಟೋಟಲ್ 90 ಸೈಟ್ಸ್ ಬರ್ತಾ ಇದೆ. 15 into 24 ಅಂತ ಅಂದರೆ 50/80 ಡೈಮೆನ್ಷನ್ ಸೈಟ್ 71 ಸೈಟ್ಸ್ ಬರ್ತಾ ಇದೆ. ಇದರಲ್ಲಿ ಕಾರ್ನರ್ ಸೈಟ್ಸು 489 ಸೈಟ್ಸ್ ಬರ್ತಾ ಇದೆ. ಆಡ್ ಡೈಮೆನ್ಷನ್ ಸೈಟ್ಸ್ ಬಂದು 155 ಸೈಟ್ಸ್ ಬರ್ತಾ ಇದೆ. ಸೊ ಇದನ್ನೆಲ್ಲ ಟೋಟಲ್ ಲೆಕ್ಕ ಹಾಕಿದ್ರೆ 3680 ಸೈಟ್ಸ್ ಸೆಕ್ಟಾರ್ 3ನಲ್ಲಿ ಬರ್ತಾ ಇರೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಸೆಕ್ಟಾರ್ 3ದು ಬ್ರೀಫ್ ಇಂಟ್ರೊಡಕ್ಷನ್. ಸೊ ನಿಮಗೆ ಈ ಲೇಔಟಿನ ಸಾಫ್ಟ್ ಕಾಪಿ PDF ಫಾರ್ಮ್ಯಾಟಲ್ಲಿ ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸೆಕ್ಟಾರ್ 3 ಅಂತ ಹೇಳಿ ಕಮೆಂಟ್ ಮಾಡಿ, ನಾವು ನಿಮಗೆ ಪರ್ಸ್ನಲಿ ಸಾಫ್ಟ್ ಕಾಪಿನ DM ಮಾಡ್ತೀರಿ. ಹಾಗೆ ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಬೇಕು ಅಂತ ಅಂದರೆ ಇನ್ಸ್ಟಾ ಭೂಮಿಗೆ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.